ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀಟಾಗಿ ಸ್ವಲ್ಪ ಫೇಸ್ನ ರಿಲ್ಯಾಕ್ಸ್ ಮಾಡಿ, ಏಕೆಂದರೆ ಸ್ಕಿನ್ನು ಇವಾಗ 15 ಮಿನಿಟ್ಸ್ ಆಗಿದೆ. ಆದಮೇಲೆ ನೋಡಿ, ನನ್ನ ಫೇಸ್ಗೆ ಏನೂ ಹಚ್ಚಿಲ್ಲ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ನಾನು ನನ್ನ ಸ್ಕಿನ್ನ 15 ಡೇಸ್ ಒನ್ಸ್ ನಾನು ಕೇರ್ ಮಾಡ್ಕೊತೀನಿ. ಯಾವ ಥರ ಕೇರ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾವ ಪ್ರಾಡಕ್ಟ್ನ ಯಾವ ಒಂದು ಮೆಥಡಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಹೇಗೆ ನಿಮ್ಮ ಸ್ಕಿನ್ನ 15 ಡೇಸ್ ಒನ್ಸ್ ಬ್ಯುಸಿ ಶೆಡ್ಯೂಲಲ್ಲಿದ್ರೂ ಹೇಗೆ ಕೇರಿಂಗಾಗಿ ಇಟ್ಕೋಬೇಕು ಅನ್ನೋದು ಈ ಒಂದು ವೀಡಿಯೋಸ್ದು ಟಾಪಿಕ್ಕು. ನಾನು ಅಷ್ಟೇ, ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿದ್ದರೂ ನನ್ನ ಸ್ಕಿನ್ನ ನಾನು ತುಂಬ ಕೇರ್ ಮಾಡ್ಕೊತೀನಿ. ನಾನು ತುಂಬ ಕೇರ್ ಮಾಡ್ಕೊತೀನಿ. ಐ ಲವ್ ಮೈ ಸೆಲ್ಫ್. ನಾನು ತುಂಬ ನನ್ನನ್ನು ನಾನು ಇಷ್ಟಪಡ್ತೀನಿ. ಈ ವಿಡಿಯೋಸಲ್ಲಿ ನಾನು ಹೇಗೆ ಕೇರ್ ಮಾಡ್ಕೊತೀನಿ ಅಂದರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಈಗ ನಾನು ರೆಡಿ ಇದ್ದೀನಿ ಹೇಗೆ ಸ್ಕಿನ್ನ ಕೇರ್ ಮಾಡ್ಕೊಳ್ಳೋದು ಅಂತ. ಯಾವುದೇ ಪ್ರಾಡಕ್ಟ್ನ ಮುಖಕ್ಕೆ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಫೇಸ್ನ ಕ್ಲೆನ್ಸ್ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ನಿಮಗೆ ಮೊದಲೇ ತೋರಿಸಿರೋ ಹಾಗೆ ಸ್ಟ್ರಾಬೆರಿ ಅವ್ರದ್ದು ಕ್ಲೆನ್ಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಇದು ಮೇಕಪ್ ರಿಮೂವರ್ ಕೂಡ, ಇದು 2 in 1. ನಾನು ಸ್ಟ್ರಾಬೆರಿದನ್ನು ನನ್ನ ಫೇಸಿಗೆ ಯೂಸ್ ಮಾಡ್ಕೊತೀನಿ. ಇಷ್ಟು ಕ್ವಾಂಟಿಟಿಲಿ ತೊಗೊಂಡು ಫೇಸ್ ಆ್ಯಂಡ್ ನೆಕ್ಗೆ ಹಚ್ಕೊಬೇಕು. ಇದೇ ಕ್ಲೆನ್ಸರ್ ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫ್ಲೇವರು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಹೀಗೆ ಒಂದು 2 ಮಿನಿಟ್ಸ್ ಹೀಗೆ ಮಸಾಜ್ ಮಾಡಿ, ಏಕೆಂದರೆ ಸ್ಕಿನ್ನಲ್ಲಿರುವಂಥ ಒಂದು ಡಸ್ಟ್ನೆಲ್ಲ ಇದು ತೆಗೆದಾಗುತ್ತೆ. ಹೀಗೆ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ನೋಡಿ. ಈಗ ನಾನು ಫೇಸ್ನ ಕ್ಲೆನ್ಸ್ ಮಾಡಿಕೊಂಡು ರಿಮೂವ್ ಮಾಡಿದ್ದೀನಿ ಅದನ್ನು. ನೀವು ಸ್ಟ್ರಾಬೆರಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟ್ರಾಬೆರಿದು ಕ್ಲೆನ್ಸರಲ್ಲಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಒಂಥರ ಫ್ರೆಶ್ನೆಸ್ ಕಾಣುತ್ತೆ ಫೇಸಲ್ಲಿ. ಅದಾದಮೇಲೆ ಫೇಸಿಗೆ ನಾನು ಯೂಸ್ ಮಾಡೋದು ಸ್ಕ್ರಬ್. ನಾನು ಪಪ್ಪಾಯ ಸ್ಕ್ರಬ್ನ ನಾನು ಯೂಸ್ ಮಾಡ್ಕೊತೀನಿ. ನನಗೆ ಪಪ್ಪಾಯ ಫ್ಲೇವರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಪಪ್ಪಾಯ ಫ್ಲೇವರ್ನ ತೊಗೊಂಡು ಫೇಸ್ ಆ್ಯಂಡ್ ನೆಕ್ಗೆಲ್ಲ ಹಚ್ಕೋಬೇಕು. ಸ್ಕ್ರಬ್ಬು ಫೇಸಲ್ಲಿ ಯಾಕೆ ಅಂದರೆ ಒಂದು ಎಕ್ಸ್ಟ್ರಾ ಇರೋ ಅಂಥ ಡೆಡ್ ಸ್ಕಿನ್ಸ್ನೆಲ್ಲ ತೆಗಿಯುತ್ತೆ. ಫೇಸ್ ಫುಲ್ಲು ಅಷ್ಟೇ ಈ ಥರ ಈ ಫಿಂಗರ್ಸಲ್ಲಿ ನಿಮ್ಗೆ ಹೇಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಹಾಗೆ ಫೇಸ್ನ ಒಂದು 5 ಮಿನಿಟ್ಸ್ ಆದರೂ ತುಂಬ ಈ ಥರ ತುಂಬ ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ನವರು ಹೇಗೆ ಸ್ಕಿನ್ನನ್ನು ನೆಕ್ಕು ಮತ್ತು ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಹೀಗೆ ಸ್ಕ್ರಬ್ ಮಾಡ್ಕೊಳ್ಳಿ ನೀವು ನೋಡಿ. 5 ಮಿನಿಟ್ ಫೇಸ್ನ ಸ್ಕ್ರಬ್ ಮಾಡಿದ್ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಅಲ್ಲೇ ಗ್ಲೋನೆಸ್ ಎದ್ದು ಕಾಣುತ್ತೆ. ನಾನು ಯಾಕೆ 5 ಮಿನಿಟ್ಸ್ ಸ್ಕ್ರಬ್ ಮಾಡಿ ನಿಧಾನಕ್ಕೆ ಅಂತ ಹೇಳ್ತೀನಿ ಅಂದರೆ, 2 ಮಿನಿಟ್ಸ್ 3 ಮಿನಿಟ್ಸ್ಗಾದರೆ ಬೇಗ ಮಾಡಬೇಕು ಅಂತ ನೀವೇನು ಮಾಡ್ತೀರಾ, ತುಂಬ ಫೋರ್ಸ್ಫುಲಿ ಸ್ಕಿನ್ನನ್ನು ರಬ್ ಮಾಡಿಬಿಡ್ತೀರಾ. ಅವಾಗೇನಾಗುತ್ತೆ, ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋರಿಗೆ ಆಗಲಿ ಸೆನ್ಸಿಟಿವ್ ಇಲ್ಲದೆ ಇರೋರಿಗೆ ಆಗಲಿ ಒಂಥರ ರ್ಯಾಷಸ್ ಸ್ಟಾರ್ಟ್ ಆಗಿಬಿಡುತ್ತೆ ಉಜ್ಜಿದಾಗ. ಸ್ಲೋಲಿ ನಿಮಗೆ ಹೀಗೆ ಮಾಡ್ತಾ ನೀವು ಇದೇ ಥರ ಸ್ಲೋ ಆಗಿ ಮಾಡಿಕೊಂಡಷ್ಟು ಡೆಡ್ ಸ್ಕಿನ್ ಎಲ್ಲ ಅದು ತೆಗಿಯೋಕ್ಕೆ ರಿಮೂವ್ ಮಾಡೋಕ್ಕೆ ಇದಾಗುತ್ತೆ ನೋಡಿ. ಈ ಥರ ಡ್ರೈ ಆಗೋವರೆಗೂ ನೀವು ಸ್ಕಿನ್ನು ಮತ್ತು ನೆಕ್ಕು ಮತ್ತು ಕಿವಿನೂ ಅಷ್ಟೇ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ಸ್ಕಿನ್ನು ಗ್ಲೋನೆಸ್ ನಿಮ್ಗಲ್ಲೇ ಎದ್ದು ಕಾಣುತ್ತೆ, ಅಲ್ಲಿವರೆಗೂ ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ವಾಶ್ ಮಾಡ್ತೀನಿ. ಸ್ಕ್ರಬ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು. ಆ್ಯಂಡ್ ನೋಡಿ, ಈಗ ಸ್ಕ್ರಬ್ ಆದಮೇಲೆ ಫೇಸು ವಾಶ್ ಮಾಡಿದ್ದೀನಿ ನಾನು. ಫೇಸ್ ವಾಶ್ ಆದಾಗ ನೋಡಿ ಹೇಗಿದೆ ನೋಡಿ. ಸ್ಕ್ರಬ್ ಮಾಡಿ ಫೇಸನ್ನು ನೋಡಿದಾಗ ಎಷ್ಟು ಗ್ಲೋನೆಸ್ ಅಂತ ಅನಿಸುತ್ತೋ
ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ಗ್ಲೋನೆಸ್ ಹೇಗೆ ಬಂದಿದೆ. ಸೊ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಸೊ ಪಪ್ಪಾಯನ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ರಿಮೂವಿಂಗ್ ಕಂಟೆಂಟ್ ತುಂಬ ಇರುತ್ತೆ ಪಪ್ಪಾಯ ಸ್ಕ್ರಬ್ಬಲ್ಲಿ. ಪ್ಲೀಸ್ ಪಪ್ಪಾಯ ಸ್ಕ್ರಬ್ನ ಯೂಸ್ ಮಾಡಿ ಎಲ್ಲ ಸ್ಕಿನ್ ಟೋನ್ವರೆಗೂ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಗ್ಲೋನೆಸ್, ಇವಾಗೆ ಗ್ಲೋನೆಸ್ ಎದ್ದು ಕಾಣ್ತಾ ಇರುತ್ತೆ. ದೆನ್ ಸ್ಕ್ರಬ್ ಆದಮೇಲೆ ಇದು ಬಂದು ಟ್ಯಾನ್ ರಿಮೂವಿಂಗ್ ಮಸಾಜ್ ಕ್ರೀಮು. ಸೊ ಟ್ಯಾನ್ದು ಮಸಾಜ್ ಕ್ರೀಮು ಸಿಗುತ್ತೆ. ಸೊ ಇದು ಅಷ್ಟೇ, ನಾನು ಪಪ್ಪಾಯದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡಿ, ಯಾಕೆಂದರೆ ನೀವು ಸ್ಕಿನ್ನನ್ನು ರಬ್ ಮಾಡಿರ್ತೀರ. ಸೊ ರ್ಯಾಷಸ್ಸು ಆ ಥರ ಎಲ್ಲ ಆಗುತ್ತೆ, ಇದು ಮಾಡುತ್ತೆ. ಸೊ ಸ್ಕಿನ್ನನ್ನು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡಬೇಕು. ಸೊ ಅದಕ್ಕಾಗಿ ಈ ಒಂದು ಟ್ಯಾನ್ ಅಂದರೆ ಟ್ಯಾನನ್ನು ರಿಮೂವ್ ಮಾಡುತ್ತೆ ಇದು ಈ ಕ್ರೀಮು. ಇದನ್ನು ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಫೇಸ್ನ ರಿಲ್ಯಾಕ್ಸ್ ಮಾಡಿ, ಏಕೆಂದರೆ ರಬ್ ಮಾಡಿಬಿಟ್ಟಿರ್ತೀರಲ್ಲ, ಅದಕ್ಕೂ ಸ್ಕಿನ್ನಿಗೂ ಸ್ವಲ್ಪ ಹಿಂಸೆ ಆದಂಗೆ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಹಾಗೆ ನೀಟಾಗೆ ಒಂದು 5 ಮಿನಿಟ್ಸ್ ಆರಾಮಾಗಿ ನಿಮ್ಗೆ ರಿಲ್ಯಾಕ್ಸ್ ಅನಿಸುತ್ತೆ ಅಲ್ಲಿವರೆಗೂ ನಿಮ್ಮ ಫೇಸನ್ನು ಟ್ಯಾನ್ ಮಸಾಜ್ ಕ್ರೀಮಲ್ಲಿ ನೀಟಾಗಿ ರಿಲ್ಯಾಕ್ಸ್ ಮಾಡಿ. ಯಾಕೆಂದರೆ ನೀವು ಈ ಥರ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಅವಾಗ ಗ್ಲೋನು ಬರುತ್ತೆ ಫೇಸು. ಹೀಗೆ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ತಾ ಇರಿ. ಯಾವುದೇ ಸ್ಕ್ರಬ್ ಮಾಡಿದಾಗ ಫೇಸಿಗೆ ನೀವು ಮಸಾಜ್ ಕೊಡಲೇಬೇಕು. ನೀವು ಫೇಶಿಯಲ್ಸ್ ಆಗಲಿ ಏನಾದರೂ ಫೇಸಿಗೆ ಮಾಡಿದಾಗ ಮಸಾಜ್ ಕೊಡಿ. ಸೊ ಫೇಶಿಯಲ್ ಮುಗಿಸಿ ನೀವು ಸ್ಪಾಯಿಂದ ಆಚೆ ಬಂದ್ರೂ ಮನೆಯಲ್ಲಿ ನೀವು 1/2 hour ಒನ್ಸ್ ಐಸ್ ಕ್ಯೂಬಲ್ಲಿ ಮಸಾಜ್ ಕೊಡ್ತಾಯಿರಿ. 5 ಮಿನಿಟ್ಸ್ ಮಸಾಜ್ ಆದಮೇಲೆ ಫೇಸ್ ಹೇಗಿರುತ್ತೆ ನೀವೇ ನೋಡಿ. ಇದು ಮಸಾಜ್ ಆದಮೇಲೆ ಸ್ಕಿನ್ನನ್ನು ಈ ಥರ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು ನೋಡಿ. ಮಸಾಜ್ ಕೊಟ್ಟ ಸ್ಕಿನ್ ಎಷ್ಟು ಗ್ಲೋ ಅಂತ ಅನಿಸುತ್ತೆ. ಸೊ ನೀವು ಓನ್ಲಿ ಸ್ಕ್ರಬ್ ಮಾಡಿ ಮಸಾಜ್ ಕೊಟ್ರೇ ಫೇಸ್ ಇಷ್ಟು ಗ್ಲೋ ಅಂತ ಅನಿಸುತ್ತೆ. ಸೊ ನೀವು ಸುಮ್ಮನೆ ಕಮ್ಮಿ ದುಡ್ಡಿಗೆ ಎಲ್ಲೋ ಸಿಗುತ್ತೆ, ಏನೋ ಒಂದು ಸಿಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡೋದಲ್ಲ. ಸ್ವಲ್ಪ ಕಾಸ್ಟ್ ಹೈ ಆದ್ರೂ ನಿಮ್ಮ ಸ್ಕಿನ್ನಿಗೆ ಯಾವುದು ತುಂಬ ಚೆನ್ನಾಗಂತ ಅನಿಸುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ನೋಡಿ, ನಂದು ಸ್ಕ್ರಬ್ ಆಯಿತು, ಕ್ಲೆನ್ಸ್ ಆದಮೇಲೆ ಸ್ಕ್ರಬ್ ಆಯಿತು, ಸ್ಕ್ರಬ್ ಆದಮೇಲೆ ಟ್ಯಾನ್ ಮಸಾಜ್ ಕ್ರೀಮ್ ಆಯಿತು. ಅಷ್ಟಕ್ಕೇ ನನ್ನ ಫೇಸ್ ಇಷ್ಟು ಗ್ಲೋ ಆಗಿದೆ. ಸೊ ನೀವು ಹೇಗೆ ಯೂಸ್ ಮಾಡ್ತೀರಾ, ಯಾವ ಪ್ರಾಡಕ್ಟು ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಬೇಕಾದ್ರೆ ನಾನು ಅದನ್ನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ನೀವು ಮೆಸೇಜ್ ಮಾಡಿ ನನಗೆ ಕಮೆಂಟ್ಸಲ್ಲಿ. ನೋಡಿ ಫೇಸು ಹೀಗಿದೆ. ಸೊ ಎಷ್ಟು ಕ್ಲಿಯರ್ ಅನಿಸುತ್ತೆ ಟ್ಯಾನ್ ಹಾಕಿದ್ಮೇಲೆ ಸ್ಕಿನ್ ತುಂಬ ಕ್ಲಿಯರ್ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಹಾಕುವಂಥ ಪ್ಯಾಕ್ ಬಂದು ಗೋಲ್ಡ್ ಪ್ಯಾಕ್. ಸೊ ನನ್ನ ಸ್ಕಿನ್ ಟೈಪಿಗೆ ಗೋಲ್ಡ್ ಪ್ಯಾಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಆಯಿಲಿ ಸ್ಕಿನ್ ನಂದು. ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಸೊ ಸ್ಕಿನ್ ಯಾವ ಸ್ಕಿನ್ ಟೈಪ್ ಎಲ್ಲ ಸ್ಕಿನ್ ಟೈಪ್ವರೆಗೂ ತುಂಬ ಚೆನ್ನಾಗಂತ ಅನಿಸುತ್ತೆ. ಸೊ ಈ ಪ್ಯಾಕನ್ನು 15 ಮಿನಿಟ್ಸ್ ನೀವು ಬಿಡಲೇಬೇಕು ಪ್ಯಾಕ್ ಹಚ್ಚಿ. ನೋಡಿ ನಾನು ಹೇಗೆ ಹಚ್ತಾ ಇದ್ದೀನಿ ಹಾಗೆ ಹಚ್ಕೊಳ್ಳಿ. ಹೈ ಕ್ವಾಂಟಿಟಿಲೇ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಗೋಲ್ಡ್ ಪ್ಯಾಕ್ ಹಾಕೋದ್ರಿಂದ ಹೇಗೆ ಅಂದರೆ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಗೋಲ್ಡ್ ಪ್ಯಾಕು. ನಾನು ಎಲ್ಲ ಸ್ಕಿನ್ ಟೈಪ್ವರೆಗೂ ಇದನ್ನು ಸಜೆಸ್ಟ್ ಮಾಡೋದು. ಸೊ ಸ್ಕಿನ್ ಫುಲ್ಲು ಇದೇ ಥರ ಹಚ್ಚಬೇಕು. ಸ್ವಲ್ಪ ಕಣ್ಣೆಲ್ಲ ಉರಿಯುತ್ತೆ. ನಿಮ್ಗೆ ಬೇಕಾದರೆ ಕಣ್ಣಿಗೆ ಯಾರಾದರೂ ಬೇರೆಯವ್ರ ಕೈಯಾದರೂ ನೀವು ಈ ಥರ ಪ್ಯಾಕ್ ಹಾಕ್ಸ್ಕೊಂಡಾಗ ಕಣ್ಣಿಗೆ ಸೌತೆಕಾಯಿ ಏನಾದರೂ ಯೂಸ್ ಮಾಡ್ಕೊಳ್ಳಿ, ಕಣ್ಣು ಉರಿಯುತ್ತೆ. ಸೊ ನೆಕ್ಗೆ ಅಷ್ಟೇ ಫುಲ್ ಹಚ್ಚಿ, ನೆಕ್ಕು ಮತ್ತು ಕಿವಿಗೆ, ಕತ್ತು ಎಲ್ಲ ಕಡೆ ಹಚ್ಚಿ. ಕಣ್ಣು ಐಗೂ ಹಚ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಏನು ಅಷ್ಟೊಂದೇನು ಉರಿಯಲ್ಲ. ಬಟ್ ನಾವು ವರ್ಕೆಲ್ಲ ಮಾಡಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತಲ್ಲ ಅಂಥವ್ರಿಗೆ, ಸೆನ್ಸಿಟಿವ್ ಅವ್ರಿಗೆ ಸೌತೆಕಾಯಿ ಏನಾದರೂ ಇಟ್ಕೊಳ್ಳಿ. ಸೊ ಹೀಗೆ ಹಚ್ಕೊಂಡು
ಒಂದು 15 ಮಿನಿಟ್ಸ್ 20 ಮಿನಿಟ್ಸ್. ತುಂಬ ಟ್ಯಾನ್ ಆಗಿದ್ದೀರಾ, ಬಿಸಿಲಲ್ಲೆಲ್ಲ ಹೋಗಿದ್ದೀರಾ ಅನ್ನೋರಿಗೆ ಒಂದು 20 ಮಿನಿಟ್ಸ್ ಇರಿ, ಇಲ್ಲ ಅಂದರೆ ಒಂದು 15 ಮಿನಿಟ್ಸ್ ಸಾಕು. ನಾನೇನು ತುಂಬ ಏನು ಟ್ಯಾನ್ ಆಗಿಲ್ಲ. ಸ್ಕಿನ್ನ ನಾನು ಎವ್ರಿ ಡೇ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಡಾಕ್ಟ್ರ್ ಹತ್ರ ರಾಮನಗರದಲ್ಲಿ ಶೆಟ್ಟೀಸ್ ಕ್ಲಿನಿಕ್ ಅಂತ ಇದೆ. ಸೊ ಅಲ್ಲಿ ನಾನು ಎವ್ರಿ ಡೇ ನನ್ನ ಸ್ಕಿನ್ನ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಅವ್ರ ಹತ್ರ ಕೆಲವೊಂದು ಲೋಷನ್ಸ್ ಎಲ್ಲ ಬರ್ಸ್ಕೊಂಬಂದಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದಕ್ಕೆ 15 ಮಿನಿಟ್ಸ್ ವೆಯ್ಟ್ ಮಾಡೋಣ. 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನಾನು ನಿಮಗೆ ಫೇಸ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಸ್ಕಿನ್ನು ಇವಾಗ 15 ಮಿನಿಟ್ಸ್ ಆಗಿದೆ. ಸೊ ಆದಮೇಲೆ ನಾನು ಈ ಥರ ವಾಟರ್ ಇಟ್ಕೊಂಡಿದ್ದೀನಿ. ಇದನ್ನು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು. ಇದು ಒಂದು ಪ್ಯಾಕಲ್ಲಿ ಮಾತ್ರ. ಈ ಥರ ಹಾಕೊಂಡಾಗ ಗಟ್ಟಿಯಾಗಿರೋದು ಈ ಥರ ಆಗುತ್ತೆ. ಸೊ ಈ ಥರ ಒಂದು 2 ಮಿನಿಟ್ಸ್ ಫುಲ್ಲು ಫೇಸ್ನ ಮಸಾಜ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಆದಮೇಲೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನೀವು ಎಷ್ಟು ಫೇಸ್ನ ಮಸಾಜ್ ಮಾಡ್ತೀರಾ ಅಷ್ಟು ಫೇಸು ಗ್ಲೋ ಬರುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ಫೇಸು ತುಂಬ ಗ್ಲೋ ಬರುತ್ತೆ. ಸೊ ಕತ್ತು, ಕಿವಿ ಮತ್ತು ಎಲ್ಲೆಲ್ಲಿ ನೀವು ಪ್ಯಾಕ್ ಹಾಕಿರ್ತೀರ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ವಾಶ್ ಮಾಡಿದ್ಮೇಲೆ ಗೊತ್ತಾಗಲ್ಲ. ಸೊ ಇವಾಗೆ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಏನು ಗೊತ್ತಾ, ಸ್ಕಿನ್ನಿಗೆ ನೀವು ಯಾವ ಟವಲ್ ಯೂಸ್ ಮಾಡ್ತೀರಾ, ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ದಯವಿಟ್ಟು ನಿಮಗೆ ಪರ್ಸ್ನಲಾಗಿ ಇಟ್ಕೊಬಿಡಿ. ಬೇರೆಯವ್ರಿಗೆ ಅದು ನಿಮ್ಮ ಸ್ಕಿನ್ ಇದ್ದು ಬೇರೆಯವ್ರಿಗೆಲ್ಲ ಪಿಂಪಲ್ಸ್ ಆಗಿಬಿಡುತ್ತೆ. ನೀವು ಆ ಸ್ಕಿನ್ಗೆ ಇಟ್ಕೊಳ್ಳಿ ಬೇರೆ ಬೇರೆ ಟವಲ್ಸ್. ಬೇರೆಯವ್ರು ಯೂಸ್ ಮಾಡೋಕ್ಕೆ ಬಿಡಬೇಡಿ. ಸೊ ನೋಡಿ, ಅದಾದಮೇಲೆ ಸ್ಕಿನ್ನು ನಾನು ನಿಮಗೆ ವಾಶ್ ಮಾಡಿ ಮುಂದೆನೇ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ರೆ ವಾಟರ್ ಹಾಕ್ಕೊಂಡು ಪದೇ ಪದೇ ಎದ್ದೋಗಿ ವಾಶ್ ಮಾಡೋ ಅವಶ್ಯಕತೆನೇ ಇರಲ್ಲ. ಈ ಥರ ಟವಲ್ಸ್ ಎಲ್ಲ ಇಟ್ಕೊಬಿಟ್ರೆ ಕೂತಿದ್ದ ಕಡೆನೇ ಪ್ರತಿಯೊಂದು ಮಾಡ್ಕೋಬೋದು. ಸೊ ನೋಡಿ, ಪ್ಯಾಕ್ ಆದಮೇಲೆ ನನ್ನ ಸ್ಕಿನ್ನು ಹೆಂಗಾಗಿದೆ, ಎಷ್ಟು ಗ್ಲೋ ಆಗಿದೆ. ನೋಡಿ, ನಾನು ನಿಮಗೆ ಲೈವಾಗೆ ತೋರಿಸ್ತಾ ಇದ್ದೀನಿ. ಸ್ಕಿನ್ ಎಷ್ಟು ಗ್ಲೋ ಆಯಿತು, ಟ್ಯಾನ್ ಎಲ್ಲ ಹೆಂಗೆ ರಿಮೂವ್ ಆಯಿತು. ಬಟ್ ಗೋಲ್ಡನ್ ಪ್ಯಾಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪ್ಯಾಕ್ ಆದಮೇಲೆ ಸ್ಕಿನ್ ಈ ಥರ ಗ್ಲೋ ಆಗಿದೆ. ಸೊ ಇದಾದಮೇಲೆ ನಾನು ಲಾಸ್ಟ್ ಸ್ಟೆಪ್ ಒಂದು ಮಾಡ್ಕೊತೀನಿ. ಸೊ ಏನಂದರೆ, ನಾನು ಸ್ವಲ್ಪ ಮಸಾಜ್ ಕ್ರೀಮ್ನ ಯೂಸ್ ಮಾಡಿ ಫೇಸ್ಗೆ ಸ್ವಲ್ಪ ಮಸಾಜ್ ಕೊಡ್ತೀನಿ. ಯಾಕೆ ಅಂದರೆ ಡಿಟ್ಯಾನ್ ಹಾಕಿರ್ತೀವಿ, ಹಾಗೆ ಪ್ಯಾಕ್ ಹಾಕಿರ್ತೀವಿ. ಸೊ ಹಾಗಾಗಿ ಏನು ಅವಶ್ಯಕತೆ ಇರಲ್ಲ. ನಾನು ಪರ್ಸ್ನಲಿ ಲಾಸ್ಟಲ್ಲಿ ಒಂದ್ಸಲ ಒಂದು ಫ್ರೂಟ್ದು ಜೆಲ್ನ ನಾನು ಫೇಸ್ಗೂ ಮತ್ತು ಬಾಡಿಗೆ ಎರಡಿಗೂ ಮಸಾಜ್ ಕೊಟ್ಕೊಬೋದು ಇದನ್ನು. ಸೊ ಫ್ರೂಟ್ದು ಮಿಕ್ಸೆಡ್ ಫ್ರೂಟ್ದು ನಾನೊಂದು ಜೆಲ್ನ ನಾನು ಪ್ರತಿಯೊಂದು ಫೇಸ್ ಪ್ಯಾಕ್ ಆದಮೇಲೆ ಸ್ಕಿನ್ನಿಗೆ ಒಂದು ಮಸಾಜ್ ಕೊಟ್ಕೊತೀನಿ. ಯಾಕೆಂದರೆ ಎಕ್ಸ್ಟ್ರಾ ಗ್ಲೋನೆಸ್ಗೋಸ್ಕರ. ಸೊ ಎಲ್ಲರೂ ಹೇಳ್ತಾರೆ ಮಂತಲ್ಲಿ 2 ಟೈಮ್ಸ್ ಸಲೂನ್ಗೆ ಹೋಗಬೇಕು ಅಂತ. ಬಟ್ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇದು ತುಂಬ ಚೆನ್ನಾಗಿದೆ ಫ್ರೂಟ್ದು. ಸ್ಕಿನ್ನೂ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ. ಸೊ ಒಂದು 5 ಮಿನಿಟ್ಸ್ ನಾನು ಎಲ್ಲ ಫೇಶಿಯಲ್ಸ್ ಎಲ್ಲ ಮುಗಿದ ಮೇಲೆ ನೋಡಿ ಈ ಥರ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ. ಸೊ 5 ಮಿನಿಟ್ಸ್ ನೀವು ಅಷ್ಟೇ ಲಾಸ್ಟಲ್ಲಿ ಎಕ್ಸ್ಟ್ರಾ ಮಸಾಜ್ಗೋಸ್ಕರ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಸ್ಕಿನ್ ಗ್ಲೋ ಆಗಿದೆ ಅಂತ. ಸೊ ನೋಡಿ, ಇದು ನಂದು ಲಾಸ್ಟಲ್ಲಿ ಫ್ರೂಟ್ ಜೆಲ್ದು ಮಸಾಜ್ ಕ್ರೀಮ್ ಹಾಕಿ ವಾಶ್ ಮಾಡಿದ್ಮೇಲೆ ನನ್ನ ಸ್ಕಿನ್ನು ಹೇಗಿದೆ. ಸೊ ನಾನು ಯೂಸ್ ಮಾಡುವಂಥ ಲಿಪ್ ಬಾಲ್ಮು ಎವ್ರಿ ಟೈಮ್ ನಾನು ಮನೇಲಿ ಹತ್ರ ಇದ್ದಾಗೆಲ್ಲ ಯಾವುದೇ ಥರದ ಒಂದು ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ಮುಖಕ್ಕೆ ಏನೂ ಹಚ್ಚಿಲ್ಲ ನಾನು. ನನ್ನ ಸ್ಕಿನ್ನು ಫೇಶಿಯಲ್ ಮಾಡ್ಕೊಂಡ್ಮೇಲೆ
ಹೇಗಿದೆ ಅಂತ. ಸೊ ನಾನು ಯೂಸ್ ಮಾಡೋವಂಥ ಲಿಪ್ ಬಾಲ್ಮ್ ಇದು ನಿವ್ಯಾ ಕಂಪ್ನಿದು ಫ್ರೂಟಿ ಶೈನ್ ಚೆರ್ರಿದು ಒಂದು ಲಿಪ್ ಬಾಲ್ಮ್ ಯೂಸ್ ಮಾಡ್ತೀನಿ. ಇದೇ ಲಿಪ್ಸ್ಟಿಕ್ ಥರ ಕಾಣುತ್ತೆ. ಸೊ ಲಿಪ್ಪಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಬಂದು 299 ರೂಪೀಸ್. ಇದು 4.8 ಗ್ರಾಮ್ ಇದೆ. ಇದು ಒಂದು ತುಂಬ ಚೆನ್ನಾಗಿದೆ ಚೆರ್ರಿದು. ಲಿಪ್ಸ್ಟಿಕ್ ಥರನೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ನೋಡಿ ನಂದು ಫುಲ್ಲು ಫೇಶಿಯಲ್ ಆದಮೇಲೆ ನನ್ನ ಸ್ಕಿನ್ ಇಷ್ಟು ಗ್ಲೋ ಅಂತ ಅನಿಸುತ್ತೆ. ಸೊ ಮೊದಲೆಲ್ಲ ಕತ್ತೆಲ್ಲ ತುಂಬ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಒಂದು ಕೋರ್ಸ್ ಮಾಡೋಕ್ಕಿಂತ ಮುಂಚೆ ನನಗೆ ಯಾವ ಮೆಥಡಲ್ಲಿ ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಫೇಶಿಯಲ್ಸ್ನ. ಸೊ ನಾನು ಸಲೂನ್ಗೆ ಹೋಗಿ ತುಂಬ ದುಡ್ಡು ವೇಸ್ಟ್ ಮಾಡಿದ್ದೇನೆ. ಆ್ಯಂಡ್ ನಾನು ಸ್ವಲ್ಪ ಫ್ಯಾಷನ್ ಹುಚ್ಚು ನನಗೆ. ನಾನು ತುಂಬ ಸೆಲ್ಫ್ ಕೇರಿಂಗ್ ತುಂಬ ಯಾವಾಗ್ಲೂ. ಸೊ ಹಾಗಾಗಿ ಇವತ್ತು ನಾನು ಯಾವ ಥರ ಒಂದು ಫೇಸ್ನ ಕೇರ್ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಫ್ರೂಟ್ ಜೆಲ್ ಪ್ರತಿಯೊಂದು ಯೂಸ್ ಮಾಡಿ ವಾಶ್ ಮಾಡಾದ್ಮೇಲೆ ನನ್ನ ಸ್ಕಿನ್ನಿಗೆ ಯಾವುದೇ ಥರ ಕ್ರೀಮ್ಸ್ ಆಗಲಿ ಏನೂ ಹಚ್ಚಿಲ್ಲ. ಸೊ ಮಾರ್ಕ್ಸ್ ಇರೋದೇನು ಅಂದರೆ ಕುಕ್ಕರ್ ಬ್ಲಾಸ್ಟ್ ಮಾಡ್ಕೊಬಿಟ್ಟಿದೆ ಅದು. ಸೊ ಇಗ್ನೋರ್ ಮಾಡಿ. ಆ್ಯಂಡ್ ಸ್ಕಿನ್ನು ನನ್ನ ಫೇಶಿಯಲ್ ಆದಮೇಲೆ ಇಷ್ಟು ಗ್ಲೋನೆಸ್ ಹೀಗಿದೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟಲ್ಲಿ ಶೆಟ್ಟಿ ಅಂತ ಒಂದು ಕ್ಲಿನಿಕ್ ಇದೆ ರಾಮನಗರದಲ್ಲಿ. ಸೊ ಅವ್ರ ಹತ್ರ ನಾನು ಕೆಲವೊಂದು ಪ್ರಾಡಕ್ಟ್ನ ಬರ್ಸ್ಕೊಂಡು ಬಂದಿದ್ದೆ ಸ್ಕಿನ್ ಕೇರಿಗೆ. ನಾನು ಎವ್ರಿ ಡೇ ಆ ಫೇಸ್ನ ಕ್ಲೆನ್ಸ್ ಮಾಡಿ ಯಾವುದೇ ಥರದ ಫೇಸ್ಗೆ ಯೂಸ್ ಮಾಡೋ ಅಂಥ ಕ್ರೀಮ್ಸ್ನ ಯಾವುದೂ ನಾನು ಯೂಸ್ ಮಾಡಲ್ಲ. ಔಟ್ಸೈಡ್ ಹೋದರೆ ಮಾತ್ರ ಯೂಸ್ ಮಾಡೋದು. ಎವ್ರಿ ಡೇ ನಾನು ಮನೇಲಿ ಯೂಸ್ ಮಾಡೋದೇನು ಅಂದರೆ ಸೊ ಈ 2 ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದೊಂದು ಆ್ಯಂಡ್ ಇದೊಂದು. ಇವೆರಡು ಏನು ಕ್ರೀಮ್ಸ್ ಅಂದರೆ ಸ್ಕಿನ್ನನ್ನು ತುಂಬ ಯಾವಾಗೂ ಹೈಡ್ರೇಟಾಗಿ ಇಡೋ ಅಂಥ ಒಂದು ಕ್ರೀಮ್ಸ್ ಇವೆರಡೂ. ಸೊ ಇದ್ರ ಕಾಸ್ಟ್ ಬಂದು 1650 ರೂಪೀಸ್. ಇದು 1650 ರೂಪೀಸ್. ಆ್ಯಂಡ್ ಇದು ಬಂದು ಇಷ್ಟು ಸ್ಮಾಲಾಗಿ ಇದೆ. ಇದ್ರ ಕಾಸ್ಟ್ ಬಂದು 4000 ರೂಪೀಸು. ನನಗೆ ಟೋಟಲಿ 3 ಮಂತ್ಸ್ ಬರುತ್ತೆ. ಇದು ಒಂದು 4000, ಇದು 1000, ಒಂದು 6000 ರೂಪೀಸ್ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಈ ಎರಡನ್ನು ತುಂಬ ಸ್ಕಿನ್ ನಂದು ಇಷ್ಟೊಂದು ಗ್ಲೋ ಆಗೋದಕ್ಕೆ, ನನ್ನ ಸ್ಕಿನ್ ಇಷ್ಟೊಂದು ಚೆನ್ನಾಗಾಗೋದಕ್ಕೆ. ಮೊದಲೆಲ್ಲ ನನಗೆ ನನ್ನ ಫೇಸ್ ಇಷ್ಟೊಂದು ಗ್ಲೋನೆಸ್ ಇರಲಿಲ್ಲ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನನ್ನ ಸ್ಕಿನ್ನನ್ನು ಹೈಡ್ರೇಟಾಗಿ ಯಾವಾಗೂ ಇಡೋದಕ್ಕೆ ಎವ್ರಿ ಡೇ ನಾನು ಮಿಸ್ ಮಾಡಲ್ಲ ಈ 2 ಕ್ರೀಮನ್ನು ನಾನು ಹಚ್ತೀನಿ. ಸೊ ಪಿಗ್ಮೆಂಟೇಷನ್ಸ್ಗಾಗಲಿ ಸ್ಕಿನ್ನನ್ನು ಕೇರ್ ಮಾಡೋದಕ್ಕೆ ಇವೆರಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವೆರಡು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಎವ್ರಿ ಡೇ ನಾನು ಇದನ್ನು ಹಚ್ಚಿ ಅದ್ರ ಮೇಲೆ ಇದನ್ನು ಹಚ್ತೀನಿ. ಸೊ ಇದು ಸ್ಮಾಲ್ ಆಗಿದೆ. ಇದು ಬಂದು ಒಂದು 15 ml ಅಷ್ಟೇ. ಇದು 4000 ರೂಪೀಸ್. ಇದು 4000 ರೂಪೀಸ್. ಸೊ ಇವೆರಡನ್ನ ನಾನು ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಇಷ್ಟೊಂದು ಸ್ವಲ್ಪ ನೋಡೋ ಆಗಿರೋ ಥರ ಆಗಿರೋದು ಅದಕ್ಕೋಸ್ಕರನೇ. ಸೊ ಇವಾಗ ನಾನೇನು ಯೂಸ್ ಮಾಡಿದೆ ಈ ಪ್ರಾಡಕ್ಟ್ನೆಲ್ಲನೂ ನಾನು ತುಂಬ ಸ್ವಲ್ಪ ಡಿಟ್ಯಾನ್ದಾಗಲಿ ಇದೆಲ್ಲ ಆಗಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನಿಮ್ಗೇನು ಹೇಳೋದು ಅಂದರೆ ಒಂದು ಲೋಕಲಲ್ಲಿ ಸಿಗೋದಂತ ತಂದು ಹಚ್ಚಿ ಫೇಸ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಕಾಸ್ಟ್ಲಿ ಆಗಿರೋದನ್ನೇ ತೊಗೊಂಡು ನಿಮ್ಮ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟೇ. ಫೇಶಿಯಲಲ್ಲಿ ಏನು ತುಂಬ ಇರಲ್ಲ. ಸೊ ಫೇಶಿಯಲೆಲ್ಲ ಆದಮೇಲೆ ಒಂದು ಸಲ ಕ್ಲೆನ್ಸ್ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಸೊ ರಿಪೀಟೆಡ್ ಆಗುತ್ತೆ. ಸೊ ಕ್ಲೆನ್ಸ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಸಾಜ್ ಕ್ರೀಮ್ಸ್ಗಳನ್ನ ಹಚ್ಕೊಳ್ಳಿ. ಆ್ಯಂಡ್ ಫ್ರೂಟ್ ಜೆಲ್ನ ಹಚ್ಕೊಳ್ಳಿ. ಆ್ಯಂಡ್ ಪ್ಯಾಕ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಎಕ್ಸ್ಟ್ರಾ ಗ್ಲೋನೆಸ್ ಬೇಕು ಅಂದಾಗ ಫೇಸ್ ಜೆಲ್ನ ಅಪ್ಲೈ ಮಾಡಿಕೊಂಡು ನೀವು ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಗೆ ಇನ್ನೊಂದು ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಎವ್ರಿ ಡೇ ನೀವು ನಾನಂತೂ ಎವ್ರಿ ಡೇ ಒಂದು 10 o'clock ಆಗಲಿ ನೈಟ್ 11 o'clock ಆಗಲಿ ನಾನು ಐಸ್ ಕ್ಯೂಬಲ್ಲಿ ಫೇಸ್ನ ಐಸ್ ಕ್ಯೂಬ್ನಲ್ಲಿ ಮಸಾಜ್ ಮಾಡಿದೆ. ನಾನು ಯಾವತ್ತೂ ಮಲಗಲ್ಲ. ಸೊ ನನ್ನ ಸ್ಕಿನ್ ಇಷ್ಟೊಂದು ಗ್ಲೋ ಆಗಿದೆ. ಸೊ ನನ್ನ ಸ್ಕಿನ್ ಈಗ ನೋಡೋ ಥರ ಇಷ್ಟೊಂದು ಚೆನ್ನಾಗಾಗಿದೆ ಅಂದರೆ ಅದು ತುಂಬ ಹೆಲ್ಪ್ಫುಲ್ ಆಗಿದೆ ನಾನು ಐಸ್ ಕ್ಯೂಬು. ನಾನು ಇವತ್ತು ಅಷ್ಟೇ ನೈಟು ನಾನು ಐಸ್ ಕ್ಯೂಬಲ್ಲಿ ಫೇಸಿಗೆ ಸ್ಕ್ರಬ್ ಮಾಡ್ದೇನೆ, ಅಪ್ಲೈ ಮಾಡ್ದೇನೆ ಮಲಗಲ್ಲ. ಆ್ಯಂಡ್ ಎವ್ರಿ ಡೇ ನಾನು ನಿಮ್ಗೆ ಏನು ತೋರಿಸ್ದೆ ಶೆಟ್ಟಿ ಕ್ಲಿನಿಕ್ಸಲ್ಲಿ ಆ ಪ್ರಾಡಕ್ಟ್ನ ನಾನು ಎವ್ರಿ ಡೇ ಯೂಸ್ ಮಾಡೋದು. ನನ್ನ ಮನೆ ಹತ್ರ ಇದ್ದಾಗ ಏನೂ ಮೇಕಪ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಯೂಸ್ ಮಾಡಲ್ಲ. ಸೊ ನಾರ್ಮಲ್ಲಾಗಿ ಒಂದು ಲಿಪ್ ಬಾಲ್ಮ್ ಬಿಟ್ಟರೆ ಶೆಟ್ಟೀಸ್ ಅವ್ರದ್ದು ಬಿಟ್ಟರೆ ಮಸಾಜ್ ಬಿಟ್ಟರೆ ಐಸ್ ಕ್ಯೂಬ್ದು ಬೇರೆ ಏನೂ ಮಾಡಲ್ಲ. ಸೊ ನೋಡಿ ಇದು ನನ್ನ
ಇವತ್ತಿನ ಫೇಸ್ ಹೀಗಿದೆ. ಸೊ ಇಷ್ಟು ಗ್ಲೋನೆಸ್ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲರೂ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕೇಳಿ, ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಇದು ನನ್ನ ಇವತ್ತಿನ ಲುಕ್. ನೋಡಿ ಹೀಗಿದೆ. ಸೊ ನೋಡಿ, ನನ್ನ ಫೇಸ್ಗೆ ಏನೂ ಹಚ್ಚಿಲ್ಲ. ನನ್ನ ಸ್ಕಿನ್ನನ್ನು ವಾಶ್ ಮಾಡಿದ್ಮೇಲೆ ಈ ಥರ ಇದೆ ಸ್ಕಿನ್ನು. ಸೊ ಎಷ್ಟು ಗ್ಲೋ ಆಗಿದೆ. ಸೊ ನಿಮಗೂ ಅಷ್ಟೇ ಹೇಳೋದು, ನೀವು ಇದೇ ಪ್ರಾಡಕ್ಟ್ ಯೂಸ್ ಮಾಡಿ ಅದೇ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಸೊ ನಿಮ್ಮ ಸ್ಕಿನ್ನನ್ನು 15 ಡೇಸ್ ಒನ್ಸ್ ನೀವು ಎಷ್ಟೇ ಬ್ಯುಸಿ ಇರಿ, ಏನು 15 ಡೇಸು ಬ್ಯುಸಿನೇ ಇದ್ಬಿಡ್ತೀರಾ? ಏನಿಲ್ಲ, 1 ಡೇ ನೀವು ತುಂಬ ಕಾಮಾಗಿ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ನನ್ನ ಸ್ಕಿನ್ನು ಫೇಶಿಯಲ್ ಮಾಡ್ಕೊಂಡ್ಮೇಲೆ ನಾನೇನು ತುಂಬ ಎಲ್ಲನೂ ಇದೇ ಸ್ಟೆಪ್ ಬೈ ಅಂತ ಏನೋ ಮಾಡ್ಕೊಳ್ಳಲ್ಲ. ಸೊ ಈಸಿ ಸ್ಟೆಪ್ಪಲ್ಲಿ ನಾನು ಈ ಥರ ಮಾಡ್ಕೊತೀನಿ. ನೋಡಿ ಈ ಥರ ಇದೆ. ಸೊ ಗ್ಲೋನೆಸ್ ತುಂಬ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಬಿಸಿಲಿಗೆ ಹೋಗಬೇಡಿ. ಬಿಸಿಲಿಗೆ ಹೋದವರು ಟ್ಯಾನ್ಗೆ ಸಂಬಂಧಪಟ್ಟಂಥ ಲೋಷನ್ಸ್ ಆಗಲಿ ಅದನ್ನೆಲ್ಲ ಸನ್ಸ್ಕ್ರೀನ್ ಲೋಷನ್ಸ್ ಎಲ್ಲ ಹಚ್ಕೊಳ್ಳಿ. ಆ್ಯಂಡ್ ಇಮಿಡಿಯೇಟ್ಲಿ ನೀವು ಬಿಸಿಲಿಂದ ಮನೆಗೆ ಬಂದ ತಕ್ಷಣ ಡಿಟ್ಯಾನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೈಟ್ ಆದರೂ ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಸ್ಕಿನ್ ನಾನು ಮೊದಲು ಯಾವಾಗೂ ಕೇರ್ ಮಾಡ್ಕೊಳ್ದೇನೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ಇದು ನನ್ನ ಸ್ಕಿನ್ನು. ಸೊ ಈ ಥರ ಇದೆ ನಂದು ಫುಲ್ ಫೇಶಿಯಲ್ ಆದಮೇಲೆ. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ನಿಮ್ಮ ಡೌಟ್ಸ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.